ಇವತ್ತು ಆಲೂ ಮಟರ್ ಮಾಡ್ತಾಯಿದ್ದೀನಿ. ಆಲೂ ಮಟರ್ ಅಂದರೆ ಬಟಾಣಿದು ಗ್ರೇವಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಬಟಾಣಿ ಕಳೆದು ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಕರಿಗೆ 1-2 ಸ್ಪೂನು ಎಣ್ಣೆ ಬಿಡ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಜೀರಿಗೆ ಹಾಕೋತೀನಿ. 3 ಪೀಸು ಪಲಾವ್ ಎಲೆ, ಚಕ್ಕೆ ಒಂಚೂರು, ಏಲಕ್ಕಿ 2, ಮೂರು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಐದು ಮೆಣಸಿನಕಾಯಿನ ಅರ್ಧ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಜೊತೆ. ಈರುಳ್ಳಿ ಜೊತೆ ಹಾಕಿದ್ರೆ ಮೆಣಸಿನ್ಕಾಯಿನ ಘಾಟ್ ಆಗಲ್ಲ. ಅದರಿಂದ ಈರುಳ್ಳಿ ಜೊತೆನೇ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫಸ್ಟು ಎಣ್ಣೆಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಘಾಟ್ ಆಗುತ್ತೆ. 3 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಣ್ಣಕ್ಕೆ ಹಚ್ಚಿದ್ದೀನಿ. ಅದನ್ನು ಈರುಳ್ಳಿ ಫ್ರೈ ಆದ ತಕ್ಷಣ ಇದನ್ನು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಆಲೂಗೆಡ್ಡೆನ ಹಚ್ಚಿಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ತುಂಬ ಸಣ್ಣ ಇಟ್ಕೊಂಡಿಲ್ಲ. ಏಕೆಂದರೆ ಕುಕ್ಕರ್ಲಿ ಹಾಕಿದ ತಕ್ಷಣ ಕರಗ ಹೋಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ದಪ್ಪ ಹಚ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ದೀನಿ, ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಇದು ಆಮೇಲೆ ಬಟಾಣಿ ಕಾಳು ಹಾಕೋಬೇಕು. ಬಟಾಣಿ ಕಾಳು ಅರ್ಧ kg ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಬಟಾಣಿ ಕಾಳು. ಅರ್ಧ ಸ್ಪೂನು ಅರಿಶಿನ, ಹಚ್ಮೆಣಸಿನ ಪುಡಿ ಅದೊಂದು ಸ್ಪೂನ್ ಹಾಕೋಬೇಕು. ಅದು ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಖಾರ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಬೇಕು ಅನ್ನೋರು ಹಾಕೋಬೋದು ಖಾರ, ಇಲ್ಲ ಅಂದರೆ ಇಲ್ಲ. ಧನಿಯಾ ಪುಡಿ ಅರ್ಧ ಸ್ಪೂನ್, ಗರಂ ಮಸಾಲ ಪುಡಿ 1 ಸ್ಪೂನ್, ಇದೊಂದು ನಿಮಿಷ ಫ್ರೈ ಆಗಲಿ. ಎರಡು ಲೋಟ ನೀರು ಹಾಕ್ಕೋಬೇಕು. ಈಗ ಒಂಚೂರು ಉಪ್ಪು ಹಾಕ್ಕೋಬೇಕು. ಮೂರರಿಂದ 4 ವಿಷಲ್ ಬರಬೇಕು. 4 ವಿಷಲ್ ಕೂಗಿದೆ. ಇವಾಗ ತೆಗಿತಾ ಇದ್ದೀನಿ, ಆರಿದೆ. ಗ್ರೇವಿ ಗಟ್ಟಿಯಾಗಬೇಕು ಅಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈ ಥರ ಅದರೊಳಗಡೆ ಹಾಕಬೇಕು, ಗ್ರೇವಿ ಒಳಗಡೆ.
ಆವಾಗ ಗಟ್ಟಿ ಬರುತ್ತೆ. ಗ್ರೇವಿ ರೆಡಿ ಆಯಿತು. ಇದು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ಒಂಚೂರು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ನೋಡಿ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಕರೆಸಿ ಹಾಕಿದ್ದಕ್ಕೆ ಗಟ್ಟಿ ಆಯಿತು. ಗಟ್ಟಿ ಬೇಡ ಅನ್ನೋರು ಹಾಗೆ ಮಾಡ್ಕೋಬೋದು. ಗಟ್ಟಿ ಬೇಕು ಅನ್ನೋರು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಉಬ್ಬರೊಟ್ಟಿ, ಹಾಲು, ಬಟಾಣಿ ಕಾಳು ಗ್ರೇವಿ ರೆಡಿ ಆಯಿತು. ಇದನ್ನು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.